ಅವರೇ, ನಮ್ಮ ಏರಿಯಾದಲ್ಲಿ ಕನ್ನಡ ಸಂಘದ ಚುನಾವಣೆ ನಡೀತಾ ಇದೆ. ಅಧ್ಯಕ್ಷನೇ ಪೋಸ್ಟ್ಗೆ ನೀವ್ ಯಾಕೆ ನಿಂತ್ಕೊಂಬಾರ್ದು? ನಿಂತ್ಕೊಳ್ದೇನೋ? ನಿಂತ್ಕೋತೀನಿ, ಗೆದ್ದೆ ಗೆಲ್ತೀನಿ. ಬೆಳಗ್ಗೆ ಒಳ್ಳೆ ನೀಸ್ ತಂದಿದ್ಯಾ? ಒಂದ್ ನಿಮಿಷ. ಚಂಪಾ ಇಲ್ಲ. ಚಂಪಾ ಇಲ್ಲ ಅಂದ್ರೆ ಏನಾಯ್ತು? ನೀನಿದೆಯಲ್ಲ, ಅನುಷಂಗೆ ಒಂದ್ ಕಪ್ ಕಾಫಿ, ನನಗೆ ಒಂದ್ ಗ್ಲಾಸ್ ವಾಟರ್ ತಗೊಂಬ. ನಾನಿರೋದು ಅಡಿಗೆ ಕೆಲ್ಸಕ್ಕಲ್ಲ. ಸುಮ್ಮನೆ ಹೋಗಿ ತಗೊಂಬ ಹೋಗೆ. ನನಗೆ ಕೆಲ್ಸ ಇಡ್ತೀರಾ? ಯಾರೋಳು? ನನ್ನ ಹಬಿ ಸೆಕ್ರೆಟರಿ, ಒಬ್ಬ ಜಾಸ್ತಿ. ಮಾತಲ್ಲೇ ಗೊತ್ತಾಗುತ್ತೆ. ಕಾಫಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನೀರ್ ತಗೊಂಬ ಅಂದ್ರೆ ಖಾಲಿ ಗ್ಲಾಸ್ ತಗೊಂಡ್ಬಂದಿದ್ಯಾ? ಜಾಜಿ ಅವರೇ, ಅದ್ರಲ್ಲಿ ನೀರ್ ಇದೆಯಲ್ಲ. ಅನುಷ, ನಿಮಗೆ ಕಣ್ ಕಾಣಿಸಲ್ವಾ? ಅದ್ರಲ್ಲಿ ನೀರಿಲ್ಲ. ಜಾಜಿ ಅವರೇ, ಅದ್ರಲ್ಲಿ ನೀರಿದೆ, ನಿಮಗ್ ಕಣ್ ಕಾಣಿಸ್ತಾ ಇಲ್ಲ. ನನಗೆ ಕಣ್ ಕಾಣಿಸಲ್ಲ ಅಂತ್ಯಾ? ಮಾತಿತ್ತಾಳ. ಅನುಷ, ಐ ಆಮ್ ರಿಯಲಿ ಸಾರಿ. ನಾನು ಆಗ್ಲೇ ನೋಡಿದಾಗ ನೀರ್ ಇರ್ಲಿಲ್ಲ. ಈಗ ಹೇಗ್ ನೀರ್ ಬಂತು ಗೊತ್ತಿಲ್ಲ. ಜಾಜಿ ಅವರೇ, ಗ್ಲಾಸ್ ಅಲ್ಲಿ ನೀರ್ ಇದೆಯೋ ಇಲ್ವೋ ಅಂತಾನೆ ನಿಮಗ್ ಗೊತ್ತಾಗೋದಿಲ್ಲ. ಇನ್ನು ಎಲೆಕ್ಷನ್ ನಿಂತ್ಕೊಂಡು ಗೆದ್ದು ಬಿಡ್ತೀರಾ? ನನಗೆ ಚಾಲೆಂಜ್ ಮಾಡ್ತೇನೆ. ನೋಡ್ತಾ ಇರೋ, ಈ ಎಲೆಕ್ಷನ್ ಅಲ್ಲಿ ನಾನು ಗೆದ್ದೇ ಗೆಲ್ತೀನಿ. ಗೆಲ್ಲಲ್ಲ ಅಂತ ನಾನ್ ಚಾಲೆಂಜ್ ಮಾಡ್ತೀನಿ. ನಾನು ಗೆದ್ರೆ ನಿನ್ನ ಮನೆಯಿಂದ ಆಚೆ ಹೋಗ್ತೀಯಾ? ಮೊದ್ಲು ಗೆಲ್ಲಿ, ಹೋಗೋ ಮಾತು ಆಮೇಲೆ ಇರ್ಲಿ. ಮರಿಯಾ, ಟ್ರಿಪ್ ಸಖತ್ತಾಗಿತ್ತು. ಇನ್ನೊಂದ್ ಸ್ವಲ್ಪ ದುಡ್ಡಿದ್ರೆ ಅಲ್ಲೇ ಯಾವ್ದಾದ್ರು ಬೆಟ್ಟದ ಮೇಲೆ ಸೆಟ್ಲ್ ಆಗ್ಬಿಡ್ತಾ ಇದ್ವಿ. ನಮ್ ಕರ್ನಾಟಕದಲ್ಲಿ ನೋಡುವಂತ ಸ್ಥಳಗಳು ಇಷ್ಟೊಂದಿವೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ಹೌದಾ? ಎಲ್ಲೆಲ್ಲಿ ಹೋಗಿದ್ರಿ? ನಾಗರಹೊಳೆ, ಬಂಡೀಪುರ, ಮೈಸೂರು ಝೂ, ಶಿವಮೊಗ್ಗ ಝೂ, ಧಾರವಾಡ ಝೂ. ಅಯ್ಯ, ಪ್ರಾಣಿಗಳನ್ನ ಬಿಟ್ಟು ಬೇರೆ ಯಾರನ್ನು ನೋಡ್ಲೇ ಇಲ್ವಾ? ಮನುಷ್ಯರ್ ನೋಡೋದಿದ್ದೇ ಇದೆಯಲ್ಲ, ಅದಕ್ಕೆ ಪ್ರಾಣಿಗಳನ್ನ ನೋಡ್ಕೊಂಡ್ ಬಂದ್ವಿ. ಅಲ್ಲೋ, ರಾಜೇಶ್ವರಿಗಿಂತ ನಿನ್ ಯಾವ್ದ್ರಲ್ಲಿ ಕಡಿಮೆ ಇದೆಯಾ ಹೇಳಿ? ಈ ಮಾತನ್ನ ನಾನು ಅವತ್ತೇ ಹೇಳಿದ್ದೆ. ಅವಳಿಗಿಂತ ನೀನ್ ಬುದ್ಧಿವಂತೆ. ಅಯ್ಯೋ, ಈ ಮಾತನ್ನ ನಾನು ಅವತ್ತೇ ಹೇಳಿದ್ದೆ. ಜನ ಅವಳಿಗಿಂತ ಹೆಚ್ಚಾಗಿ ನಿನ್ನೆ ಜಾಸ್ತಿ ಇಷ್ಟಪಡ್ತಾರೆ. ಅಯ್ಯೋ, ಈ ಮಾತನ್ನಂತೂ ನಾನು ಅವತ್ತೇ ಹೇಳಿದ್ದೆ. ನೀನು ಗಂಡು ಗಲಿ ವಂಶದ ಏಕೈಕ ಮನೆ ಮಗಳು. ನಿನಗೆ ಮರ್ಯಾದೆ ಇಲ್ಲ ಈ ಮನೆಯಲ್ಲಿ. ಏನಪ್ಪ, ಸ್ವಲ್ಪ ಬನ್ನಿ ಇಲ್ಲಿ. ಏನಪ್ಪ, ಬರ್ತಿದ್ದಂಗೆ ಅವಳು ಯಾಕೆ ಈ ತರ ಮಾತಾಡ್ತಾ ಇದ್ದಾಳೆ? ಬನ್ನು, ಮರಿಯಮ್ಮ ಡಾರ್ಲಿಂಗ್ ಹೇಳ್ತಾ ಇರೋದು ಕರೆಕ್ಟು. ಯಾರ್ ಡಾರ್ಲಿಂಗ? ಬಾಗುಂಡ್ ಡಾರ್ಲಿಂಗು. ಕಲ್ಲು, ನಿಮ್ ಅತ್ತಿಗೆ ನೋಡು, ದಿನನಿತ್ಯ ಆ ಸೇವೆ ಈ ಸೇವೆ ಅಂತ ಹೂವಿನರ ಹಾಕಿಸ್ಕೊಂಡ್ ಬರ್ತಾನೆ ಇರ್ತಾರೆ. ನೀನ್ ಯಾವತ್ತಾದ್ರೂ ಹೂವಿನರ ಹಾಕಿಸ್ಕೊಂಡಿದ್ಯಾ? ಓ, ನಾನ್ ಮದ್ವೆ ದಿನ ನಾನು ಹೂವಿನರ ಹಾಕಿಸ್ಕೊಂಡಿದ್ದೀನಿ. ತದ್ಮೇಲೆ ಹಾಕಿಸ್ಕೊಂಡ್ಬಿಟ್ರೆ ಸಾಕ, ಬದುಕಿರುವಾಗ ಹಾಕಿಸ್ಕೋಬೇಕು. ಮಾರ್ಕೆಟಿಂದ ಒಂದಷ್ಟು ಹಾರ ತಂದು ಹಾರದಲ್ಲೇ ಇವಳು ಮುಚ್ಚಿಬಿಡ್ಲಾ? ಇವಳಿಗೆ ನೀನ್ ಸರಿಯಾದ ಜೋಡಿ ಅಲ್ಲ. ಅಯ್ಯೋ, ಈ ಮಾತನ್ನ ನಾನು ಅವತ್ತೇ ಹೇಳಿದ್ದೆ. ಮರಿಯಾ, ನಾನು ಹಾರ ಹಾಕಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮ್ಮ ಏರಿಯಾದಲ್ಲಿ ಕನ್ನಡ ಸಂಘದ ಚುನಾವಣೆ ನಡೀತಾ ಇದೆ. ಅಧ್ಯಕ್ಷರ ಪೋಸ್ಟ್ ಮಹಿಳೆಯರಿಗೆ ಮೀಸಲು ಅಂತ ನಾನು ಬ್ಯಾನರ್ ಅಲ್ಲಿ ನೋಡಿದೆ. ಕರೆಕ್ಟ್. ಆ ಪೋಸ್ಟ್ಗೆ ನಿಮ್ಮ ಅತ್ತಿಗೆ ನಿಂತ್ಕೋತಾ ಇದಾರೆ. ನೀನ್ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಗೆಲ್ತೀಯ. ಈ ಮಾತನ್ನ ನಾನು ಅವತ್ತೇ ಹೇಳಿದ್ದೆ. ನೀವ್ ಯಾವಾಗಪ್ಪ ಹೇಳಿದ್ರಿ? ಅಯ್ಯೋ, ಜಾಜಿ ಎತ್ತಿಗೆ ಹೇಳಿರ್ಬೇಕು. ಮರಿಯಾ, ನಾನು ನಿಜವಾಗ್ಲೂ ಗೆಲ್ತೀನ? ಹೂಕಲ್ಲು, ನೀನ್ ನೋಡು ಎಷ್ಟು ಚೆನ್ನಾಗ್ ಕನ್ನಡ ಮಾತಾಡ್ತೀಯ ಅಂತ. ಅದೇ ನಿಮ್ಮ ಅತ್ತಿಗೆ ಮಾತಾಡೋದ್ ಕನ್ನಡನಾ? ಅಲ್ಲ, ಬೆರಕೆ ಕಂಗ್ಲೀಷು. ನನ್ ಸಪೋರ್ಟ್ ನಿನಗಿದೆ, ನೀನ್ ಗೆದ್ದೆ ಗೆಲ್ತೀಯ. ಏನೇ ಮರಿಯಾ, ಮಹಾರಾಣಿ ತರ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ಯಲ್ಲ? ನಮ್ ಬಾಸ್ ಬರೋ ತನಕ ನನ್ಗೆ ಯಾವ ಕೆಲ್ಸನೂ ಇಲ್ಲ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಕೆಲಸ ಇಲ್ಲ ಅಂದ್ರೆ ಕೆಲ್ಸನ ಹುಡ್ಕೊಂಡ್ ಮಾಡ್ಬೇಕು. ನಿನಗೆ ಸುಮ್ನೆ ಸಂಬಳ ಕೊಡಕ್ಕೆ ಹಬಿಯನ್ನು ಮೈನ ಪ್ರಿಂಟ್ ಮಾಡ್ತಾರೆ. ನೋಡು, ನನ್ ಬೆಡ್ರೂಮ್ ಹೋಗಿ ಬೆಡ್ ಸ್ಪ್ರೇನ ಚೇಂಜ್ ಮಾಡು. ನಾನಾ? ಹೋಗ್ ನೋಡಿ, ಚೇಂಜ್ ಆಗಿರುತ್ತೆ. ಅದೇನಾದ್ರು ಚೇಂಜ್ ಆಗಿರ್ಬಾರ್ದು, ಮನೆಯಿಂದ ಕಿಕ್ಔಟ್ ಮಾಡ್ಬಿಡ್ತೀನಿ. ಝೂಮ್ ಬರಾಬರ್, ಝೂಮ್ ಬರಾಬರ್, ಝೂಮ್. ಹಾಗೆ ಚೇಂಜ್ ಮಾಡ್ಬಿಡ್ತಾಳೆ. ಮರಿಯಾ, ರೂಮ್ ಅಲ್ಲಿ ಡ್ರಿಂಕ್ ಮಾಡೋದಕ್ಕೆ ಫ್ರೆಶ್ ವಾಟರ್ ಇಡು ಅಂತ ಹೇಳಿದೆ, ಇಟ್ಯಾ? ಆಗ್ಲೇ ಇಟ್ಟಾಯ್ತಲ್ಲ. ಅದು ಬೆಳಗ್ಗೆ ಖಾಲಿ ಆಯ್ತಲ್ಲ. ಈಗ ಹೋಗ್ ನೋಡಿ ಗೊತ್ತಾಗುತ್ತೆ. ಅದೇನೋ ಇರ್ಲಿಲ್ಲ ಅಂದ್ರೆ ಕಿಕ್ಔಟ್ ಮಾಡ್ತೀರಾ ತಾನೆ? ಹೋಗ್ ನೋಡ್ರಿ. ಝೂಮ್ ಬರಾಬರ್, ಝೂಮ್ ಬರಾಬರ್, ಝೂಮ್. ಮರಿಯಾ, ಸುಮ್ನೆ ಕೆಲ್ಸ ಹಿಡಿದ್ರೆ ಚೆನ್ನಾಗಿರೋದಿಲ್ಲ, ಕೈಕಾಲ್ ಮುರಿದು ಬಿಡ್ತೀನಿ. ಯಾರ ಹತ್ರ ಮಾತಾಡ್ತಾ ಇದೆಯೋ ಜ್ಞಾನ ಇದೆಯಾ ನಿನ್ಗೆ? ಗೊತ್ತು, ಜಾಜಿ ಜಂಬದ್ದಿನ್ನಿ. ನಾನು ಈ ಮನೆ ಹಿರಿ ಸೊಸೆ. ಸೊಸೆ ಆದರೂ ಸೊಸೆ ತರ ನಡ್ಕೊಳ್ರಿ. ನನಗೆ ಹೇಳೋದಕ್ ಬರ್ತಾರೆ. ಇದು ನಿನ್ ತಪ್ಪಲ್ಲ, ನನ್ನ ಹಬಿ ನಿನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ನೀವ್ ಕೂತಿದ್ರೆ ನಾನ್ ಯಾಕ್ರಿ ಕೂತ್ಕೊಂತ ಇದ್ದೆ? ಪಲ್ಲುಗೆ 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 ಪಲ್ಲುಗೆ. ಅವಳೇನ್ ಮಹಾ ಸಾಧನೆ ಮಾಡ್ತಾಳೆ ಅಂತ ಅವಳು ಜೈಕಾರ ಹಾಕ್ತಾ ಇದ್ರಾ? ಅದ್ಗೆ ಪಲ್ಲು ಕನ್ನಡ ಸಂಘದ ಅಧ್ಯಕ್ಷನಿ ಸ್ಥಾನಕ್ಕೆ ಕಂಟೆಸ್ಟ್ ಮಾಡ್ತಾ ಇದ್ದಾಳೆ. ವಂಶದ ಖಡ್ಗನ ಚಿಹ್ನೆಯ ಕೊಡಿ ಅಂತ ಕೇಳ್ಕೊಂಡಿದ್ದೀನಿ. ಅತ್ತೆ, ಆ
ನಿಂತ್ಕೊಂಡಿದ್ದೀನಿ. ಪಲ್ಲು, ನಮ್ಮಲ್ಲೇ ಜಗಳ ಯಾಕೆ? ನಿನ್ನ ಅಪ್ಲಿಕೇಶನ್ ಫಾರ್ಮ್ ನ ವಾಪಸ್ ತಗೊಂಡ್ಬಿಡು. ಅದೇ ಆಗ್ರಿ ಆಗತ್ತೆ. ಬೇಕಿದ್ರೆ ನೀವೇ ನಿಮ್ಮ ಅಪ್ಲಿಕೇಶನ್ ವಾಪಸ್ ತಗೊಳ್ಳಿ. ನೀನ್ ಈ ಮಾತನ್ನ ಹೇಳ್ತಾ ಇದ್ಯಾ? ಒತ್ತಿನೇನ್ರಿ ಕಟ್ಕೊಂಡಿರೋ ಹೆಂಡತಿಗೆ ಸಪೋರ್ಟ್ ಮಾಡಿದೆ, ಕಂಡೋರ್ ಹೆಂಡತಿಗೆ ಸಪೋರ್ಟ್ ಮಾಡ್ಲಿ. ಪಲ್ಲು, ನೀನ್ ಏನು ಯೋಚನೆ ಮಾಡ್ಬೇಡ. ಒಳ್ಳೆ ಮನ್ಸಿದವರು ಗೆದ್ದೆ ಗೆಲ್ತಾರೆ. ನನ್ಗೆ ಒಳ್ಳೆ ಮನ್ಸಿಲ್ವಾ? ಎಲೆಕ್ಷನ್ ರಿಸಲ್ಟ್ಸ್ ಬರ್ಲಿ ಗೊತ್ತಾಗತ್ತೆ. ಪಲ್ಲುಗೆ ಜಯವಾಗಲಿ, ಪಲ್ಲುಗೆ ಜಯವಾಗಲಿ, ಪಲ್ಲುಗೆ ಜಯವಾಗಲಿ. ಯಾಕೆ ಸ್ವಾಮಿ ಜಯ ಆಗ್ಬೇಕು? ನೋಡಿ, ನನ್ನ ಶ್ರೀಮತಿ ಪಲ್ಲೂರವರು ಚುನಾವಣೆಗೆ ನಿಂತಿದ್ದಾರೆ. ಖಡ್ಗದ ಗುರುತಿಗೆ ನಿಮ್ಮ ಓಟು ಅಂತ ಹೇಳಿ. ಖಡ್ಗದ ಗುರುತಿಗೆ ನಮ್ಮ ಓಟು. ಇನ್ನೊಂದ್ಸರಿ ಹೇಳಿ. ಖಡ್ಗದ ಗುರುತಿಗೆ ನಮ್ಮ ಓಟು. ಯಾವ ಸ್ವಾಮಿ ಸೀರೆ ಪಂಚೆ ಕೊಡ್ತೀರಾ? ಇದು ರಾಜಕೀಯ ಚುನಾವಣೆ ಅಲ್ಲದೆ. ಯಾವ ಚುನಾವಣೆ ಆದ್ರೂ ಅಷ್ಟೇನೆ. ಸೀರೆ ಪಂಚೆ ಚಿತ್ರಾನ್ನ 1 ಕವರು 2 ಲಿವರು ಕೊಟ್ಟೆ ಕೊಡ್ತಾರೆ. ರೇ ಸ್ವಾಮಿ, ಇದು ಕನ್ನಡ ಸಂಘ ಚುನಾವಣೆ. ಯಾವ ಚುನಾವಣೆ ಆದ್ರೂ ಅಷ್ಟೇನೆ. ನಮ್ಗೆ ಪಂಚೆ ಸೀರೆ ಕೊಟ್ಟರೆ ನಾವು ಓಟ್ ಹಾಕೋದು. ಹೋರಿ ರೇ. ಪಲ್ಲುಗೆ ಜಯವಾಗಲಿ. ಖಡ್ಗದ ಗುರುತಿಗೆ ನಿಮ್ಮ ಮತ ಮರೆಯದಿರಿ. ಮತ ಬಾಂಧವರೇ, ಮರೆತು ನಿರಾಶರಾಗಿದ್ದೀರಿ. ಖಡ್ಗದ ಗುರುತಿಗೆ ನಿಮ್ಮ ಮತವನ್ನು ಹಾಕಿ. ಮತವನ್ನು ಹಾಕಿದ ತಕ್ಷಣ ಇಡೀ ಏರಿಯಾಗೆ ಹಿತ. ಅಲ್ಲ ರೀ, ಇನ್ನ ಎಲೆಕ್ಷನ್ ಲಿಸ್ಟ್ ಅನೌನ್ಸ್ ಆಗಿಲ್ಲ, ನೀವಾಗ್ಲೇ ಕ್ಯಾನ್ವಾಸ್ ಸ್ಟಾರ್ಟ್ ಮಾಡ್ತಿದ್ದೀರಾ? ನೋಡಿ ಅನುಷಾರ್ ಅವರೇ, ನಮ್ಮ ಕುಟುಂಬದ ಚಿಹ್ನೆಯಾದ ಖಡ್ಗವನ್ನು ನಮಗೆ ಕೊಡಿ ಅಂತ ನಾವು ಕೇಳ್ಕೊಂಡಿದೀವಿ. ನೋಡ್ರಿ, ನನ್ನ ಶ್ರೀಮತಿ ಪಲ್ಲುನೇ ಈ ಎಲೆಕ್ಷನ್ ಅಲ್ಲಿ ಗೆಲ್ಲೋದು. ಅದಕ್ಕೆ ನಾವು ಇವಾಗ್ಲಿಂದಾನೆ ಕ್ಯಾನ್ವಾಸ್ ಶುರು ಮಾಡ್ಕೊಂಡಿದೀವಿ. ಪಲ್ಲುಗೆ ಜಯವಾಗ್ಲಿ ಅಂತ ಒಂದ್ಸರಿ ಹೇಳಿ. ಪಲ್ಲುಗೆ ಜಯವಾಗಲಿ. ಪಲ್ಲುಗೆ ಜಯವಾಗಲಿ. ಜಾಜಿ ಅವರೇ, ಈ ಸಲದ ಎಲೆಕ್ಷನ್ ಅಲ್ಲಿ ನೀವು ಗೆಲ್ಲೋದು ಗ್ಯಾರಂಟಿ. ಅಫ್ಕೋರ್ಸ್, ನನ್ಗಿರೋ ಸಪೋರ್ಟು ಬೇರೆ ಯಾರಿಗಿದೆ? ಲಾಸ್ಟ್ ಟೈಮು ನೀವು ಭಾಷಣ ಮಾಡಿದ್ರಲ್ಲ, ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಜನಗಳೆಲ್ಲ ಖುಷಿಯಲ್ಲಿ ಚಪ್ಪಾಳೆ ತಟ್ಟಿದ್ದು. ನೋಡಿ, ನೀವೆಲ್ಲರೂ ಸೇರ್ಕೊಂಡು ನನ್ನನ್ನ ಗೆಲ್ಲೋ ಹಾಗೆ ಮಾಡ್ಬೇಕು. ಒಂದ್ ವೇಳೆ ನಾನೇ ಪ್ರೆಸಿಡೆಂಟ್ ಆದ್ರೆ ನಿಮ್ಮಲ್ಲೊಬ್ರನ್ನ ಸೆಕ್ರೆಟರಿ ಆಗಿ, ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿ, ಟ್ರೆಜರರ್ ಆಗಿ ಸೆಲೆಕ್ಟ್ ಮಾಡ್ತೀನಿ. ಜಾಜಿ ಅವರೇ, ನೀವು ಎಲೆಕ್ಷನ್ ಅಲ್ಲಿ ನಿಂತಿದ್ದೀನಿ ಅಂದ್ಮೇಲೆ ಎಲ್ಲರೂ ನಾಮಿನೇಷನ್ ವಾಪಸ್ ತಗೊಳ್ಳೇಬೇಕು. ನಿಮ್ಮ ಎದುರುಗಡೆ ನಿಂತ್ಕೊಂಡು ಗೆಲ್ಲೋ ಧೈರ್ಯ ಯಾರಿಗಿದೆ? ನೀವು ಈ ಏರಿಯಾಗೆ ಎಷ್ಟೊಂದು ಸೇವೆ ಮಾಡಿದ್ದೀರಾ. ಅದಕ್ಕೆ ನೀವು ಅವಿರೋಧವಾಗಿ ಸೆಲೆಕ್ಟ್ ಆಗ್ಬೇಕು ಅನ್ನೋದೇ ನಮ್ಮ ಆಸೆ. ಜಾಜಿ ಅವರೇ, ವಿಷಯ ಗೊತ್ತಾಯ್ತಾ? ಏನ್ ಅನುಷಾ? ಎಲ್ರು ಅಪ್ಲಿಕೇಶನ್ಸ್ ನ ವಾಪಸ್ ತಗೊಂಡ್ರಂತೆ. ಇರಿ, ಇಷ್ಟು ಬೇಗ ಚಪ್ಪಾಳೆ ಹೊಡಿಬೇಡಿ. ಇಲ್ಲೊಂದು ಸಮಸ್ಯೆ ಇದೆ. ಏನ್ ಪ್ರಾಬ್ಲಮ್? ನಿಮ್ ವಿರುದ್ಧ ಒಂದು ಅಪ್ಲಿಕೇಶನ್ ಉಳ್ಕೊಂಡಿದೆ. ಹೂ ಇಸ್ ದಟ್ ಬ್ಲಡಿ ಕ್ಯಾಂಡಿಡೇಟ್? ಇನ್ಯಾರು? ನಿಮ್ ನಾದ್ನಿ ಪಲ್ಲುದು. ಇನ್ನು ನಾಮಿನೇಷನ್ ವಾಪಸ್ ತಗೊಂಡಿಲ್ವಾ? ಏನೇ ಮಾಡಿದ್ರು ವಾಪಸ್ ತಗೊಳಲ್ವಂತೆ. ಈಗ ಆಲ್ರೆಡಿ ಅವರು ಕ್ಯಾನ್ವಾಸ್ ಶುರು ಮಾಡ್ಬಿಟ್ಟಿದ್ದಾರೆ. ನಾನೇ ನೋಡ್ಕೊಂಡ್ ಬಂದಿದ್ದೀನಿ. ನಿಮ್ ಮನೆಯವರೆಲ್ಲ ಅವಳಿಗೆ ಸಪೋರ್ಟ್ ಮಾಡಿದ್ರೆ ಪಲ್ಲುಗೆಲ್ಲ ಗ್ಯಾರಂಟಿ. ನೋ, ನಾನೇ ವಿನ್ ಆಗ್ಬೇಕು. ಜನ ನನ್ ಕಡೆನೇ ಇದ್ದಾರೆ ಅಂತ ತೋರಿಸ್ಬೇಕು. ಪಲ್ಲುಗೆ ಜಯವಾಗಲಿ. ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನೋಡಿದ್ರಾ ಅವ್ರಿಗೆ ಎಷ್ಟು ಜನ ಸಪೋರ್ಟ್ ಇದ್ದಾರೆ ಅಂತ? ತುಂಬಾ ವಾಯ್ಸ್ ಬರ್ತಾ ಇದೆ. ಆಮೇಲೆ ದೊಡ್ಡ ಜನರ ಗುಂಪೇ ಇರ್ಬೇಕು. ಎಷ್ಟೇ ಆಗ್ಲಿ, ನಿಮ್ ಕುಟುಂಬಕ್ಕೆ ಒಳ್ಳೆ ಹೆಸರಿದೆಯಲ್ಲ, ಅದಕ್ಕೆ ಅಷ್ಟೊಂದು ಸಪೋರ್ಟ್ ಇರೋದು. ನಾನು ಇದೇ ಕುಟುಂಬದೊಳಲ್ವಾ? ಎಷ್ಟೇ ಆಗಲಿ, ನೀವು ಈ ಮನೆ ಸೊಸೆ, ಅವಳು ಈ ಮನೆ ಮಗಳು. ಮಗಳು ಮನೆ ನಾಚೆ ಹೋಗ್ತಾಳೆ, ಸೊಸೆ ಇಲ್ಲೇ ಇರ್ತಾಳೆ. ಆದ್ರೂ ಮಗಳು ಇಲ್ಲೇ ಇದ್ದಾಳಲ್ಲ. ಲೇ ಹುಡುಗರ, ಅದೇನು ಪ್ರೊಸೆಷನ್, ಅದೇನು ಕತೆ ಅಲ್ಲ ಕಣ. ಮೆರವಣಿಗೆ ತುಂಬ ಬರೀ ಹುಡುಗಿರೇ ಇದ್ರಲ್ಲ, ನನಗಂತೂ ಅಲ್ಲೇ ಇದ್ಬಿಡ್ಬೇಕು ಅನ್ಸ್ಬಿಡ್ತಾರ. ಅದೇನು ಯಜಮಾನ್ರೆ, ಈ ಸತಿ ಎಲೆಕ್ಷನ್ ಅಲ್ಲಿ ಪಲ್ಲುನೇ ಗೆಲ್ಲೋದು. ಏನೋ ಎಲ್ಲ ಮಹಿಳಾ ಮಣಿಗಳು. ನಿಜ, ನಿನ್ನ ನೋಡಿ ಅದೆಷ್ಟು ದಿನ ಆಯ್ತು ಅಂತ. ಪಾಂಡ್ರಂಗವ್ರೆ, ಮತ್ತೆ ನನ್ನನ್ನು ನೋಡಿ. ಅಯ್ಯೋ, ದಿನಾಲು ನಿಮ್ಮನ್ನ ನೆನ್ಸ್ಕೊಂತೀನಿ. ಯಾಕೆ? ನನಗೆ ನಿದ್ದೆ ಬರಲ್ವಲ್ಲ, ನಿಮ್ಮನ್ನ ನೆನ್ಸ್ಕೊತೀನಿ. ಒಳ್ಳೆ ಮಗು ನೋಡ್ದಂಗೆ ಆಗುತ್ತೆ. ನಾನೇ ಎದ್ರುಕೊಂಡು ನಿದ್ದೆ ಹೋಗ್ಬಿಡ್ತೀನಿ. ಮಹಿಳಾ ಮಣಿಗಳೇ, ತಮ್ಮಲ್ಲಿ ನನ್ನದೊಂದು ನಮ್ರ ವಿನಂತಿ. ನಮ್ಮ ಗಂಡಗಲಿ ವಂಶದ ಕಟ್ಟ ಕಡೆಯ ಲೇಡಿ ತುಂಡಾದ ನನ್ನ ತಂಗಿ ಅವರು ಪಲ್ಲವಿ ಅವರು ಎಲೆಕ್ಷನ್ಗೆ ನಿಂತಿದ್ರೆ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಓಟನ್ನ ಅವಳಿಗೆ ಕೊಡ್ಬೇಕು. ಅಭಿ, ನಾನು ಎಲೆಕ್ಷನ್ ನಿಂತಿರೋದು ನಿಮ್ಗೆ ಗೊತ್ತಿಲ್ವಾ? ಅಲ್ಲ ಕಣ್ರಿ, ನೀವು ಅದೇನೋ ಎಲೆಕ್ಷನ್ ಅಲ್ಲಿ ಗೆದ್ದು ಬಿಟ್ರೆ ನಮ್ಮ ಮರಿಯ ಮೈಡಾರ್ಲಿಂಗ್ ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ಚಾಲೆಂಜ್ ಮಾಡಿದ್ರಂತೆ. ಹೌದು, ಬರ್ತಾ ಚೇಷ್ಟೆ ಜಾಸ್ತಿ ಆಯ್ತು. ಅವಳ ಮನೆಯಿಂದ ಆಚೆ ಸೆಂಡ್ ಮಾಡ್ತೀನಿ. ನೀವು ಮನ್ಸು ಮಾಡಿದ್ರೆ ನಮ್ಮನ್ನ ಬೇಕಾದ್ರೂ ಸೆಂಡ್ ಮಾಡ್ಬಿಡ್ತೀರಾ ಬಿಡ್ರಿ. ಅಲ್ಲ, ಒಂದೇ ಮನೇಲಿ ಇಬ್ಬಿಬ್ರು ಎಲೆಕ್ಷನ್ ನಿಂತ್ಕೊಂಡ್ರೆ ನಾವ್ ಯಾರಿಗೆ ಸಪೋರ್ಟ್ ಮಾಡೋದು? ನೋಡಿ ಅನಿಶಾ ಅವರೇ, ನಿಮಗೆ ಯಾರು ಒಳ್ಳೆಯವರು ಅನ್ಸುತ್ತೋ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಅಭಿ, ನಾನು ಒಳ್ಳೆಯವಳಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ? ನಿಮಗೆ ನೀವೇ ಕೆಟ್ಟವ್ರು ಅಂತ ಯಾಕ್ರಿ ಭಾವಿಸ್ತೀರಾ? ಆಚೆ ಕಡೆ ಹೋಗಿ ಜನ ಏನ್ ಹೇಳ್ತಾರೆ ಅಂತ ಒಂದ್ಸಲ ಕೇಳಿಸ್ಕೊಳ್ರಿ. ಏನ್ ಹೇಳ್ತಾ ಇದಾರೆ? ಈ ಅಮ್ಮ ನೆಟ್ಟ ಗಂಡನ ಸೇವೆನೇ ಮಾಡಲ್ಲ, ಇನ್ನು ಸಮಾಜ ಸೇವೆ ಮಾಡ್ತಾಳೆ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಅಭಿ, ಅವಳು ಗಂಡನ ಸೇವೆನೂ ಮಾಡ್ತಾಳೆ, ಸಮಾಜ ಸೇವೆನೂ ಮಾಡ್ತಾಳೆ ಅಂತ ನೀವು ಅವ್ರಿಗೆ ಹೇಳ್ಬೇಕು. ನಿಮ್ ಸಪೋರ್ಟ್ ನನಗೆ ಕೊಡ್ಬೇಕು. ಅತ್ತೆ, ಬ್ಲೆಸ್ ಮೀ. ಏನಮ್ಮ, ಆ ಕಾಲದಲ್ಲಿ ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದೀಯ?
ಇದೀಯಾ? ಅತ್ತೆ ನಿಮ್ಮಂತ ದೊಡ್ಡವರ ಆಶೀರ್ವಾದ ನನಗ್ ಬೇಕು. ನನ್ನ ಆಶೀರ್ವಾದ ಯಾವತ್ತೂ ನಿನ್ಗಿದ್ದೇ ಇರುತ್ತೆ. ಏನಮ್ಮ ನಿನ್ನ ಆಸೆ? ಆಯಿ ಮಗುನ ಪಡ್ಕೋಬೇಕು ಅಂತನಾ? ಛೆ, 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 ಛೆ. ಆ ಆಸೆ ಅಲ್ಲ, ನಾನು ಎಲೆಕ್ಷನ್ ನಿಂತ್ಕೊಂಡಿದ್ದೀನಿ, ನೀವು ನನಗೆ ಓಟ್ ಹಾಕ್ಬೇಕು. ಏನಮ್ಮ ಮಾಡೋದು? ಆ ಕಡೆ ನೋಡಿದಲೇ ಕರುಳ ಬಳ್ಳಿ, ಈ ಕಡೆ ಸೊಸೆ ಮಳ್ಳಿ. ಆಯ್ತು ಬಿಡಮ್ಮ, ಇಬ್ಬರಿಗೂ ಅರ್ಧರ್ಧ ಹಾಕ್ಬಿಡ್ತೀನಿ. ನೋ ನೋ ನೋ, ನಿಮ್ ಪೂರ್ತಿ ಒಟ್ಟು ನನ್ಗೆ ಹಾಕ್ಬೇಕು. ಅತ್ತೆ ನೀವು ನೋಡೋದಕ್ಕೆ ಎಷ್ಟು ಮುದ್ದಾಗಿದ್ದೀರಾ. ನಿಮ್ಮ ಜೊತೆ ಬಾಳ ಯೋಗ ಮಾವನಿಗಿಲ್ಲ. ಕರೆಕ್ಟ್ ಆಗಿ ಹೇಳ್ದೆಯಮ್ಮ. ಅತ್ತೆ ಒಂದ್ ನಿಮಿಷ ಬರ್ತೀನಿ. ಆಯ್ತಮ್ಮ. ಆಯ್ತು ನನ್ನ ಸೊಸೆಯೇ. ಲೇ ಚಂಪಾ ಬಾರೇಲಿ. ಏನ್ ಚಾಚಿ ಅಕ್ಕ? ಅಯ್ಯೋ ಅಯ್ಯೋ ಅಯ್ಯೋ, ಉಪ್ಪು ಬಂಗಾರಿ ಎಷ್ಟು ಚೆನ್ನಾಗಿದೆಯೇ. ಇವತ್ತು ಮಧ್ಯಾಹ್ನ ಲೇಡೀಸ್ ಫಿಂಗರ್ ಹುಳಿ ಮಾಡಿದ್ಯಲ್ಲ, ಸೂಪರ್ ಆಗಿತ್ತು. ಅದು ಬೆಂಡೆಕಾಯಿ ಅಲ್ಲ, ನುಗ್ಗೆಕಾಯಿ. ಎರಡು ನೋಡಕ್ಕೆ ಒಂದೇ ತರ ಇತ್ತಲ್ಲ, ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟೆ. ಅದ್ರೊಳಗಿರೋ ಬೀಜ ನೋಡಿದ್ರು ಗೊತ್ತಾಗಿಲ್ವಾ? ಹೌದು, ಬೀಜ ದೊಡ್ಡದಾಗಿತ್ತು, ಅಂದ್ರೂ ಸೂಪರ್ ಆಗಿತ್ತು. ಹೋಗ್ಲಿ ಬಿಡ, ನೀನಂತೂ ಎಕ್ಸಲೆಂಟ್ ಕುಕ್ಕು. ನೀನ್ ಮುಂದೆ ಯಾರು ಇಲ್ಲ. ಏನಿವತ್ತು ಬೇಡ ಬೇಡ ಅನ್ನೋ ಬೆಣ್ಣೆ ಚೆನ್ನಾಗಿ ಹಚ್ತಾ ಇದ್ದೀರಾ? ಅದು ಚಂಪಾ, ಮುಂಚೆ ನಾನು ಪಾಲಿಟಿಕ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಸಮಾಜ ಸೇವೆ ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ಈ ಸಲ ಕನ್ನಡ ಸಂಘದ ಎಲೆಕ್ಷನ್ಗೆ ನಾನು ನಿಂತ್ಕೋತಾ ಇದ್ದೀನಿ. ಕನ್ನಡನ ಇಂಪ್ರೂವ್ ಮಾಡ್ತೀನಿ. ಐ ಲೈಕ್ ಕನ್ನಡ, ಐ ಬ್ರೀತ್ ಕನ್ನಡ, ಐ ಸ್ಲೀಪ್ ಕನ್ನಡ, ಐ ಲವ್ ಕನ್ನಡ. ನೋಟ್ನ ನನಗೆ ಹಾಕ್ಬೇಕು. ನನ್ನ ಯಜಮಾನ್ರನ್ನ ಕೇಳಿ ತೀರ್ಮಾನ ತಗೋತೀನಿ. ಯಾಕೆ ನಾನು ನೋಡಿ ಲಾಕ್ ಮಾಡ್ತಾ ಇದ್ಯಾ? ನಿಮ್ಮನ್ನ ನೋಡಿ ಅಯ್ಯೋ ಅನ್ನಿಸ್ತಾ ಇದೆ. ಮನೆಯಲ್ಲಿ ಓಟ್ ಸಿಗ್ತಿಲ್ಲ, ಇನ್ನು ಹೊರಗಡೆ ಸಿಗುತ್ತಾ? ನನ್ನನ್ನ ಇನ್ಸಲ್ಟ್ ಮಾಡ್ತಾ ಇದ್ಯಾ? ನಾನೇನ್ ಮಾಡ್ತಾ ಇದ್ದೀನಿ, ಅವ್ರು ನಿಮಗ್ ಮಾಡ್ತಾ ಇದಾರೆ. ಎಲ್ರನ್ನೂ ಕೇಳಿ ಪದ್ದನ್ನೇ ಬಿಟ್ಬಿಟ್ರಿ. ಕರೆಕ್ಟ್. ಪದ್ದು ಕಮ್ ಹಿಯರ್. ಹೇಳಿ ಜಾಜಿ ಅವ್ರೆ. ಟೇಕ್ ದಿಸ್ 200 ಮಸಾಲ ದೋಸೆ ತಿಂದು ಮಜಾ ಮಾಡು. ಏನು ಕೆಲಸನೇ ಹೇಳ್ದಿರ 200 ರೂಪಾಯಿ ಕೊಡ್ತಿದ್ರಲ್ಲ. ನನಗೇನಾದ್ರೂ 2 ಓಟ್ ಹಾಕೋ ಅಧಿಕಾರ ಇದ್ದಿದ್ರೆ ನಿಮ್ಗೂ ಒಂದು ಓಟ್ ಹಾಕ್ತಿದೆ. ಈಗಿರೋ ಓಟ್ನು ನನಗೆ ಹಾಕು. ಹಾಗೆ ನಿನ್ ಫ್ರೆಂಡ್ಸ್ಗೆಲ್ಲ ಹೇಳು ಜಾರ್ಜಿ ಅವ್ರಿಗೆ ಓಟ್ ಹಾಕ್ಬೇಕು ಅಂತ. ಆದ್ರೆ ಪಲ್ಲು ಎಲೆಕ್ಷನ್ ನಿಂತಿದ್ದಾಳಲ್ಲ, ನಿನಗೆ ನಾನ್ ಮುಖ್ಯನಾ ಆ ಪಲ್ಲು ಮುಖ್ಯನಾ? ನೋಡಿ ವಿಟ್ಲ ನನ್ನ ಕ್ಲೋಸ್ ಫ್ರೆಂಡ್ ಅಲ್ವಾ, ಅವ್ನು ಯಾರಿಗೂ ಓಟ್ ಹಾಕು ಅಂತ ಹೇಳ್ತಾನೋ ನಾನು ಅವ್ರಿಗೆ ಓಟ್ ಹಾಕ್ತೀನಿ. ಜಾಜಿ ಅವರೇ, ನನ್ನ ಓಟ್ ಕೇಳಲೇ ಇಲ್ಲ. ನನಗೆ ಚೆನ್ನಾಗ್ ಗೊತ್ತು ನಿನ್ ಓಟು ಈ ಊರಲ್ಲಿ ಇಲ್ಲ ಅಂತ. ಅಣ್ಣಯ್ಯ, ನಾನೇನಾದ್ರೂ ಪ್ರೆಸಿಡೆಂಟ್ ಆದ್ರೆ ಮೊದಲನೇ ಸನ್ಮಾನ ನಿಮ್ಗೆ. ಅಯ್ಯೋ ಅದೇನು ಸನ್ಮಾನ ಆಗುತ್ತೋ ಅವಮಾನ ಆಗುತ್ತಾ, ಕಾದ್ ನೋಡೋಣ ಬಿಡವ. ಹಾಯ್ ಹಾವಿಡಿಯನ್. ಅಣ್ಣಯ್ಯ ಹುಷಾರು, ಎಲ್ರ ಹತ್ರನೂ ನೈಸ್ ಮಾಡಿ ಓಟ್ ಕೇಳ್ತಾ ಇದಾರೆ. ನಿಮ್ಮನ್ನ ನೋಡ್ತಾ ಇದ್ರೆ ಮುಖ್ಯಮಂತ್ರಿ ಆಗುವ ಎಲ್ಲಾ ಅರ್ಹತೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ ಕಣ್ರಿ. ಯಾಕವಿ ಹೀಗ್ ಟಾಕ್ ಮಾಡ್ತಾ ಇದ್ದೀರಾ? ಮತ್ತಿನ್ನೇನ್ರಿ, ಚುನಾವಣೆಗೆ ಮುಂಚೆ ಭರವಸೆ ಕೊಡೋದು, ಆಮೇಲೆ ವರ್ಷ ತೆಗಿಯೋದು. ಅಣ್ಣಯ್ಯ, ನೀನ್ ಇಲ್ಲೇ ಇದ್ರೆ ತಲೆ ಸೋರ್ ಬಿಡ್ತಾರೆ. ಪಾಪ ಅಲ್ಲಿ ನಮ್ಮ ಯಜಮಾನ್ರು ಒಬ್ರೇ ಕ್ಯಾನ್ವಾಸ್ ಮಾಡ್ತಾ ಇದಾರೆ, ನೀನು ಬಾ. ಝೂಮ್ ಬರಾಬರ್, ಝೂಮ್ ಬರಾಬರ್, ಝೂಮ್. ಏ ಜಾಜಿ ಬಾಯಿಲಿ. ಹೇಳಿ ಅತ್ತೆ ಡಿಯರ್. ನಿನ್ನನ್ನು ಕಟ್ಕೊಂಡು ನನ್ನ ಮಗನ ಬಾಳ ಹಾಳಾಯ್ತು. ನನ್ನ ಮಗನ ಒಂದು ದಿನವಾಗ್ಲೂ ಪ್ರೀತಿಯಿಂದ ಮಾತಾಡ್ಸಿದೀಯಾ? ನನ್ನ ಮಗ ಚಾಪೆ ದಿಂಬ ಹಾಸ್ಕೊಂಡು ಇಲ್ಲಿ ಮಲಗಿರೋದನ್ನ ನೋಡಿದ್ರೆ ನನ್ನ ಕರಳು ಚುಳ್ಳನ್ನುತ್ತೆ. ಅತ್ತೆ ಎಲೆಕ್ಷನ್ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೆ? ಮೊದಲು ಗಂಡನ ನೆಟ್ಟಿಗೆ ನೋಡ್ಕೊಳ್ಳೋದನ್ನ ಕಲಿ. ನಿನ್ನಂಥವಳಿಗೆ ಓಟ್ ಹಾಕೋ ಬದಲು ಆ ಓಟನ್ನ ಮೂಳೆ ಎಸೆಯೋದು ವಾಸಿ. ಅತ್ತೆ ಯಾಕೆ ಇಷ್ಟೊಂದು ರೈಸ್ ಆಗಿದ್ದೀರಾ? ಅತ್ತೆ ಬ್ಲೆಸ್ ಮೀ. ನಿನ್ನ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ಆ ಯೋಗ್ಯತೆ ನಿನಗಿಲ್ಲ. ಆಗ್ಲೇ ಮುಟ್ಟಿಸ್ಕೊಂಡ್ರೆ ಯಾರು? ಎಲ್ಲ ನಿನ್ನ ಭ್ರಮೆ. ಅಕ್ಕ, ಹೇಳು ತಂಗಿ. ನಿಮ್ಗೆ ನಮ್ಮ ಯಜಮಾನ್ರೆ ನೋಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ನನಗ್ ಬಿಟ್ಬಿಡಿ, ನಾನ್ ನೋಡ್ಕೋತೀನಿ. ಅದನ್ನ ನಾನು ಅವಕಾಶ ಮಾಡ್ಕೊಡಲ್ಲ. ಈಗ ನಿಮ್ಗೆ ನಾನು ಓಟ್ ಬೇಕು ಅಂದ್ರೆ ನೀವ್ ಯಜಮಾನ್ರಿಗೆ ಪ್ರೀತಿ ತೋರಿಸ್ಬೇಕು, ಇಲ್ಲಾಂದ್ರೆ ನಾನ್ ತೋರಿಸ್ಬೇಕಾಗತ್ತೆ. ಅಯ್ಯೋ ನಗದ್ರಲ್ಲಿ ಏನ್ ತಪ್ಪಿದೆ? ಇರೋ ವಿಷಯ ತಾನೆ. ಗಂಡನ್ ಸೇವೆನೇ ಮಾಡದೇ ಇರೋರು ಇನ್ ಸಮಾಜ ಸೇವೆ ಮಾಡ್ತೀರಾ? ಹೋಗಿ ಕಾರ್ಯಸೇವೆ ತಿನ್ನಿ. ಪಾತ್ರೆ ಗುರುತಿಗೆ ಓಟು ಕೊಡಿ. ಜಾಜಿ ಅವ್ರ ಪಾತ್ರೆ ಗುರ್ತಿಗೆ ಓಟ ಹಾಕಿ. ಯಾರಿಗೆ ಓಟು? ಜಾಜಿ ಅವ್ರ ಓಟು. ಯಾರಿಗೆ ಓಟು? ಜಾಜಿಗೆ ಓಟು. ಯಾರಿಗೆ ಓಟು? ಜಾಜಿ ಅವ್ರಿಗೆ ಓಟು. ಕತ್ತಿ ಗುರ್ತಿಗೆ ನಿಮ್ಮ ಓಟು, ಪಲ್ಲವಿ ಅವರಿಗೆ ನಿಮ್ಮ ಓಟು ಕೊಡಿ. ಯಾರಿಗೆ ಓಟು? ಯಾರಿಗೆ ಓಟು? ಪಲ್ಲವಿಯವರಿಗೆ ಓಟು ಕೊಡಿ.
ಪಾರ್ಟಿ ಹೊಟ್ಟೆ ತಕೊಂಡು ಯಾಕೆ ನಮ್ಮ ತರ ತಿಂತೀರಾ? ನೀವು ಆ ಕಡೆ ಹೋಗ್ರಿ, ನೀವು ಕಡೆ ಹೋಗ್ರಿ. ಅಣ್ಣಯ್ಯ ಏನಮ್ಮ ಬಾ ನಮ್ ಜೊತೆ ಪ್ರಚಾರಕ್ಕೆ. ನಡಿಯಮ್ಮ. ಅಭಿ ಕಮ್ ಹಿಯರ್. ಒಂದ್ ನಿಮಿಷ ಬಂದೇ ಇರಮ್ಮ. ಏನ್ರಿ? ಅಭಿ ನೀವು ನನಗೆ ಸಪೋರ್ಟ್ ಮಾಡ್ಬೇಕು. ಒಂದ್ ನಿಮಿಷ ಇರಿ. ಅಣ್ಣಯ್ಯ ನೀ ನಿಜವಾದ ನನ್ನ ಅಣ್ಣಯ್ಯನೇ ಆಗಿದ್ರೆ ನಮ್ ಜೊತೆ ಪ್ರಚಾರಕ್ಕೆ ಬರ್ತೀಯಾ, ನನಗೆ ಸಪೋರ್ಟ್ ಮಾಡ್ತೀಯಾ? ಲೇ ದೇವ್ರ ಕೊಟ್ಟದಂಗೆ ನಿಮ್ಮ ಅತ್ತಿಗೆ ನಂಬ್ಕೊಂಡು ನಾನು ಯಾವ ಸುಖನೂ ಕಾಣಲಿಲ್ಲ. ಕೊನೆ ಪಕ್ಷ ನಿನಗೆ ಸಪೋರ್ಟ್ ಮಾಡಿ ನನ್ನ ಭಾಗದ 5 ಕೋಟಿ ನಾನು ಉಳಿಸ್ಕೋತೀನಿ. ನಡಿ. ಯಾರಿಗೆ? ಜಾಜಿ ಅವರೇ, ನಿಮ್ ಯಜಮಾನ್ರೆ ನಿಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನೀವು ಗೆಲ್ಲೋದು ಸ್ವಲ್ಪ ಕಷ್ಟನೇ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ರಾಜವ್ರೆ, ಇಲ್ಲಾಗ್ರಿ ಬಂದ್ರಿ, ಅಲ್ಲಿಗೆ ಹೋಗಿ. ನಾನು ನಮ್ಮ ತಂಗಿನ ಸಮಾಧಾನ ಮಾಡೋಣ ಅಂತ ಹೋಗಿದ್ದೆ. ನನ್ನ ಓಟ್ ಯಾವತ್ತಿದ್ರು ನಿಮ್ಗೆ ರೀ, ಆದ್ರೆ ನಿಮ್ಮ ಓಟ್ ನಮ್ಗೆ ಯಾವತ್ತು ಅಂತ. ನಾನ್ ಗೆದ್ದ ಮೇಲೆ ಖಂಡಿತವಾಗ್ಲೂ ನಿಮ್ಗೆ ಓಟ್ ಹಾಕ್ತೀನಿ. ಪಾತ್ರೆ ಗುರ್ತಿಗೆ ಹೇಳ್ತೀನಿ. ನಿಮ್ಮ ಓಟ್ ಯಾರಿಗೆ? ಇದೇನ್ ಜಾಜಿ ಅವ್ರೆ, ನಿಮ್ ಗಂಡ ಅಲ್ಲೂ ಇದಾರೆ ಇಲ್ಲೂ ಇದಾರೆ. ಮನುಷ್ಯ ಏನ್ ಹೇಳ್ತಾ ಇದ್ಯಾ? ಈಗ ತಾನೇ ಪಕ್ಕದ ರೋಡಲ್ಲಿ ನೋಡ್ದೆ, ಅಲ್ಲಿ ನಿಮ್ ತಂಗಿ ಪ್ರಚಾರ ಮಾಡ್ತಾ ಇದ್ರು. ಅಭಿ ವಾಟ್ ಇಸ್ ದಿಸ್? ಇದೇ ಕಡೆ ನಂಗೆ ಆಗಲ್ಲ ಅನ್ನೋದು. ನಿಮ್ಮ ಕಣ್ಣು ಮುಂದೆನೆ ಹೋದೆ, ಸಮಾಧಾನ ಮಾಡಿದೆ, ಮತ್ತೆ ಬಂದಿರ್ತಾನೆ. ನೋಡಿ ಜಾತಿ ಅವರೇ, ಗಂಡ ಹೆಂಡತಿ ಒಟ್ಟಿಗೆ ಇರೋದು ಅನುಷನ್ಗೆ ಆಗಲ್ಲ. ನಾನೊಬ್ಬನೇ ಅವ್ರ ಕೈಗೆ ಸಪ್ರೇಟ್ ಆಗಿ ಸಿಗಲ್ಲ. ಇನ್ನೊಂದ್ಸಲ ನೀನ್ ಪಾರ್ಕೆ ಕರಿ ಬಂದ್ರೆ ಕೇಳು. ಅಭಿ ನೀವ್ ಎಲ್ಲೂ ಹೋಗ್ಬಿಡಿ, ನನ್ ಜೊತೆಗೆ ಬನ್ನಿ. ಏನು ಚಂಪಾ ತಣ್ಣಗಾಗ್ಬಿಟ್ಟಿದ್ದಾಳೆ. ಎಲೆಕ್ಷನ್ ಕ್ಯಾನ್ವಾಸ್ ಮುಗಿತಲ್ಲ ಅತ್ತೆ, ಮತ ಚಲಾವಣೆಗೆ 2 ದಿನ ಇರೋದು, ಅದಕ್ಕೆ ತಣ್ಣಗಾಗ್ಬಿಟ್ಟಿದ್ದಾರೆ. ನಡಿ ನಡಿ, ನಾವು ತಣ್ಣಗೆ ಜ್ಯೂಸ್ ಕುಡಿಯೋಣ. ಜಾಜಿ ಅವ್ರೆ, ನಾನ್ ನಿಮ್ಗೊಂದು ವಿಷಯ ಹೇಳ್ಬೇಕು ಅಂತಿದ್ದೆ. ಏನ್ ಅನುಷ? ಜನ ಎಲ್ಲ ನಿಮ್ ಬಗ್ಗೆನೆ ಮಾತಾಡ್ಕೊಳ್ತಾ ಇದಾರೆ. ಏನಂತ ಮಾತಾಡ್ಕೊಳ್ತಾ ಇದಾರೆ? ಜಾಜಿ ಅವ್ರು ಸರಿ ಇಲ್ಲ, ಗಂಡನ್ ಬಿಟ್ಟಿರೋಳು, ಹಾಗೆ ಹೀಗೆ ಅಂತ ಇನ್ನೂ ಏನೇನೋ ಮಾತಾಡ್ತಿದ್ದಾರೆ. ಅದೆಲ್ಲ ನಂಗೆ ಹೇಳಕ್ ಆಗಲ್ಲಪ್ಪ. ಯಾರು ಹೀಗೆ ಮಾತಾಡಿರೋದು? ಇನ್ಯಾರು? ಆ ರಾಜೇಶ್ವರಿ. ರಾಜೇಶ್ವರಿನ? ಅವಳಿಗೂ ಇದಕ್ಕೂ ಏನ್ ಸಂಬಂಧ? ಅವ್ಳು ಬೇರೆ ಮಾಡಲ್ವಾ? ಇರ್ಬೋದು, ಆದ್ರೆ ರಾಜೇಶ್ವರಿ ಪಲ್ಲುಗೆ ಒಳಗೊಳಗಡೆನೆ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಅಭಿ ಕಮ್ ಹಿಯರ್. ವಾಟ್ ಮೈ ಡಿಯರ್ ಗೋ. ಅಯ್ಯೋ ಅನುಷ. ರಸ್ತೆಯಲ್ಲಿ ನೋಡಿದ್ರೆ ಬಾಯಿಗೆ ಬಂದಾಗ ಬೈದ್ ಬಿಟ್ರು, ಇಲ್ಲಿ ಹಲ್ಕಿ ಸಿಗ್ತಾ ಇದಾರ. ನಾನು ನಿಮಗೆ ಬೈದ್ನ ಯಾವಾಗ? ನೋಡಿ ಜಾಜಿ ಅವ್ರೆ, ಎಷ್ಟು ಡಬಲ್ ಗೆ ಮಾಡ್ತಾ ಇದಾರೆ ಅಂತ. ಅಭಿ ನೀವು ಅವಳಿಗೆ ಬೈದನ್ನ ನಾನೇ ನೋಡಿದ್ದೀನಿ. ನೀವು ಚುನಾವಣೆ ನಿಂತಮೇಲೆ ತಲೆ ಬಿಸಿ ಮಾಡ್ಕೊಂಡು ಏನೆಲ್ಲ ಮಾತಾಡ್ತಾ ಇದ್ರೆ ಅವನ ಪಾರ್ಟಿ ಕರ್ಕೊಂಡು 5 ಕೊಡ್ತೀನಿ, ಸುಮ್ಮನೆ ಇರೋ. ಅಭಿ ನೀವು ಅಂಟ್ಕೊಂಡಿದ್ರೆ ನನ್ನ ಪಾರ್ಟಿಗೆ ಅಂಟ್ಕೊಂಡಿರ್ಬೇಕು. ಪೊಲಿಟಿಷಿಯನ್ಸ್ ತರ ಈ ಕಡೆ ಪಾರ್ಟಿಗೆ ಒಂದ್ಸಲ, ಆ ಕಡೆ ಪಾರ್ಟಿಗೆ ಒಂದ್ಸಲ ಚೇಂಜ್ ಮಾಡಬಾರ್ದು. ಇದ ಮತ್ತೆ ನನಗೆ ಆಗಲ್ಲ ಅನ್ನೋದು ಗೊತ್ತಾನೆ. ನಾನು ಯಾರು ಅಂತ ಗೊತ್ತಾನೆ. ಗಂಡುಗಳು ಒಂದ್ಸಲ ಕಟ್ಟ ಕಡೆ ತಂದುಕೊಂಡ್ರೆ ಅದೆತ್ತಿದ್ರದು. ನನ್ನ ಗುರುತು ಯಾವತ್ತಿದ್ರು ಪಾತ್ರೆ. ಪಾತ್ರೆ ಎಂದರೆ ನನ್ನ ಜೀವನ, ಪಾತ್ರೆ ಎಂದರೆ ಪಾವನ. ಹಳೆ ಪಾತ್ರೆ, ಹಳೆ ಕಪ್ಪಣ್ಣ, ಹಳೆ ಚೀತ ನನ್ನ ಮೋಯಿ. ಅಭಿ ಪಾತ್ರೆ ಬಿಟ್ಟು ಬೇರೆಲ್ಲ ಹೋಗಲ್ಲ. ಎಷ್ಟೇ ಆಗ್ಲಿ ನೀವು ಅಕ್ಷಯ ಪಾತ್ರೆ ಅಲ್ವಾ? ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಜಾಜಿ ಅವರೇ, ನಿಮ್ಮನ್ನ ನಂಬ್ಕೊಂಡ್ರೆ ನಾವು ಉದ್ಧಾರ ಆಗಲ್ಲ ಅಂತ ಜನಗಳು ಹೇಳ್ತಾ ಇದ್ದಾರೆ. ರಾಜಿಗೆ ಓಟ್ ಹಾಕು ಅಂತ ಹೇಳಿದಕ್ಕೆ ಮುಖಕ್ಕೆ ಉಗಿತಾ ಇದಾರೆ. ನೀವ್ ಈ ವಂಶಕ್ಕೆ ಕಳಂಕ ಅಂತೆ. ನಾವಂತೂ ನಿಮ್ ಜೊತೆ ಇರೋದಿಲ್ಲಪ್ಪ. ನಮ್ಮ ಓಟು ಯಾರಿಗೆ? ನಮ್ಮ ಓಟು ಯಾರಿಗೆ? ಅನುಷ ಇಷ್ಟುವರೆಗೂ ಅಕ್ಷಯ್ ಪಾತ್ರ ಅಂತ ಹೇಳ್ತಾ ಇದ್ದೆ. ಪಾತ್ರೆ ಅಕ್ಷಯಗೂ ಆಗುತ್ತೆ, ಭಿಕ್ಷೆಗೂ ಆಗುತ್ತೆ. ಹೋಗ್ರಿ. ನಮ್ಮ ಓಟು ಯಾರಿಗೆ? ಪಲ್ಲುಗೆ. ನನ್ನ ಓಟು ಯಾರಿಗೆ? ಪಲ್ಲು ಅಲ್ಲ, ಜಾಜಿಗೆ. ಬಸ್ ಚುನಾವಣೆ ಎಲ್ಲಿವರೆಗೂ ಬಂತು? ಮರಿಯಾ ಮೈ ಡಾರ್ಲಿಂಗ್, ಚುನಾವಣೆ ಅನ್ನೋದು ನನ್ನ ತಲೆನೇ ತೆಗಿತಾ ಇದೆ. ಒಂದ್ ಕಡೆ ನನ್ನ ಹೆಂಡತಿ, ಮತ್ತೊಂದ್ ಕಡೆ ನನ್ನ ಈ ದೇವರು ಕೊಟ್ಟ ತಂಗಿ. ಇವರಿಬ್ರು ನನ್ನ 2 ಕಣ್ಣು ಇದ್ದಾಗ ಯಾವನ್ ಬಿಟ್ಕೊಡೋದಂತ ನೀನೇ ಹೇಳವ. ಇದ್ಯಾಕ್ರೆ ಸಿಕ್ಕಿದಂಗೆ ದುರ್ಗೆ ಅವತಾರ. ಅಭಿ ಜನಗಳನ್ನ ನನ್ನ ವಿರುದ್ಧ ಎತ್ಕಟ್ಟಿ ಒಳಗಡೆ ಸಂಚ್ ನಡೆಸ್ತಿರೋದು ನನಗೆ ಗೊತ್ತಿಲ್ಲ ಅನ್ಕೊಂಡ್ರಾ? ನೋಡಿ ಜಾತಿ ಚಪ್ಪಲ್ ತಿಂದಿವರೇ, ನಮ್ಮ ಎಂತ ತಾಯಿಗೂ ನಾವು ಯಾರ ವಿರುದ್ಧನೂ ಸಂಚನ್ನ ನಡೆಸಿಲ್ಲ. ಸಾಕು ಸುಮ್ಮನೆ ರೀ, ನನಗೆಲ್ಲ ಗೊತ್ತು. ಅದಕ್ಕೆ ಜನರಿಂದ ಸಿಗ್ನೇಚರ್ ಕ್ಯಾಂಪೇನ್ ನಡೆಸಿ ಈ ಚುನಾವಣೆಯಲ್ಲಿ ಅಕ್ರಮ ನಡೀತಾ ಇದೆ, ಒಳಗಿಂದೊಳಗೆ ಪಕ್ಷಾಂತರ ಮಾಡ್ತಾ ಇದಾರೆ ಅಂತ ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಟು ಕೋರ್ಟಿಂದ ಸ್ಟೇ ಆರ್ಡರ್ ತಂದಿದ್ದೀನಿ. ತಂದ್ರೆ ಏನ್ರಿ ಆಗುತ್ತೆ? ಚುನಾವಣೆ 1 ವರ್ಷ ಮುಂದೆ ಹೋಗುತ್ತೆ.